ಕೆಂಪು ಕೆಂಪು ರೆಡಿ, ನಾನು ರೆಡಿ. ಸೊ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಪ್ಯಾಕೆಲ್ಲ ಆಗಿ ತಗೊಂಡು ಹೋದ್ರು, ಅವ್ರು ಫೋನ್ ಮಾಡಿದ್ವಿ. ಇನ್ನೊಂದು ಸಲ ಏನಾದರೂ ಏನಾದರೂ ಬಿಟ್ಟಿದ್ದೀನ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಸೊ ಅದರ್ವೈಸ್ ಪ್ಯಾಕಿಂಗ್ ಇಸ್ ಡನ್. ಸೊ ಈ ರೂಮು ಹೆಂಗಿದೆ ಅಂತ ಇನ್ನೊಂದು ರೂಮ್ ಟೂರ್ದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನ ಒಂದು ಸಲ ಚೆಕ್ ಮಾಡಿ, ಅದ್ರ ಫುಲ್ ಡೀಟೇಲ್ಸ್ ಹೇಳಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಇಲ್ಲ 10:30 ಆಗಿದೆ ಇವಾಗ. ಸೊ 10:30ಗೆ ಸ್ಟಾರ್ಟ್ ಗೋಯಿಂಗ್ ಫ್ರಮ್ ಹ್ಯೂರ್. ಸೊ 10:30ಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಗೋವಾಗೆ ರೀಚ್ ಆಗೋಷ್ಟರಲ್ಲಿ ಎಷ್ಟೊತ್ತಾಗಿರುತ್ತೆ ನೋಡೋಣ. ಸೊ ಮಧ್ಯಾಹ್ನದ ಮೇಲೆ ಆಗಿರುತ್ತೆ ಮೋಸ್ಟ್ಲಿ. ಚೆಕ್ಔಟ್ ಮಾಡ್ಕೊಂಡು ಹೊರಟ್ರಿ. ಇಬ್ಬರು ಮಲ್ಕೊಂಡವ್ರೆ, ಎಲ್ಲರೂ ಮಲ್ಕೊಂಡವ್ರೆ. ಇಷ್ಟು ಅಂತ ಮುಚ್ಕೊಂಡಿದ್ದೀನಿ. ಎಲ್ಲ ಮಲ್ಕೊಂಡರು. ಇನ್ನೂ 1.5 ಅವರು ಚಿಲ್ಲಾಗಿ ಹೋಗ್ಬೋದು. ಅದಾದಮೇಲೆ ಏನಾಗುತ್ತೆ ನೋಡೋಣ. ಇಲ್ಲಿಂದ ನಮಗೆ 240 ಲೆಫ್ಟ್. ಸೊ ನಾವು ಹೋಮ್ ಸ್ಟೇ ಬಿಟ್ಟು ಒಂದು 15 ಅಲ್ಲ 30 ರೋಡ್ಗೆ ಒಂದು ಚೆನ್ನಾಗಿರೋದು 30-40 ಮಿನಿಟ್ಸ್ ಆಗಿರ್ಬೋದು ಅಲ್ಲಿಂದ ಹೊರಡ್ತೀವಿ ನಾವು. ಸೊ ಇನ್ನೂ ಒಂದು 2.5 hour ತೋರಿಸ್ತಾ ಇರ್ತೀವಿ ನಾವು ರೀಚ್ ಆಗೋಕ್ಕೆ. ಸೊ ಇನ್ನೂ 1 hour ಮೋಸ್ಟ್ಲಿ ಮಾಡ್ಕೊಂಡಿರ್ತಾರೆ, ಆಮೇಲೆ ಇಟ್ಬಿಡ್ತಾರೆ. ಸಂಜು ಯು ನೀಡ್ ಟು ಕ್ಲೋಸ್ ದ ರೂಫ್ ಟಾಪ್. ಬಿಸಿಲು ಬರ್ತೈತಿ ನನಗೆ ವಿಡಿಯೋಗ ರೂಫ್ ಟಾಪ್ ತೋರಿಸ್ತೀನಿ. ರೂಫ್ ಟಾಪ್ ಬಾಲ್ ನಿಂತ್ಕೊಂತ ಕರೀತಾವೆ. ಇವ್ರು ಮಾಡ್ಕೊಂಡವಳೆ ಕೆಳಗೆ ಹೋಗೋದಾಗುತ್ತೆ. ನಾವು ಕೆಳಗೆ ಹೋಗಲ್ಲ. ಇದ್ದು ಕೆಂಪಿ ನಮ್ಮ ಎಗರಿಸ್ತಾ ಎಲ್ಲ ನೀರು ಕೊಟ್ಟಿದ್ದೆ ಕುಡಿಗೆ, ಅದಕ್ಕೆ ಹಾಕಿದ್ದೀವಿ. ಇವಾಗ ಈಗ ಆಟ ಕೊಟ್ಟಿದ್ದೀನಿ, ಆಟ ಆಡ್ತವ್ರೆ. ಹಾಗೆ ಇನ್ನೂ ಮಾಡ್ಕೊಂಡವ್ರೆ. ಇನ್ನೂ ಒಂದು 1.5 hour ಬಂದಿರ್ಬೋದೇನೋ. ಇನ್ನು 2 hours ಜರ್ನಿ ಇದೆ. ಪ್ಲಸ್ ಟೈಮ್ ಇವಾಗ 12:24. ದಿಸ್ ಇಸ್ ದ ಕರೆಕ್ಟ್ ಅಪ್ಡೇಟ್. ಕೆಂಪು ಏನು ಕೆಂಪು ಕೆಂಪು ಹಿಂಗಿದೆ ಕಾಳೀಚೆ. ಕಾಳು ಇದು ಚೆನ್ನಾಗೈತೆ. ಹೋಟೆಲಲ್ಲಿ ಹೋಟೆಲಲ್ಲಿ ಒಂದು ಫ್ರೂಟ್ ಬೌಲ್ನ ತಗೊಂಡು ಒಳಗಡೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ತಿನ್ಸೋಣ ಅಂತ. ಯಾಕ್ರಣಿ ಎತ್ಕೋಬೇಕು. ಓಕೆ ಬಾಯ್. ಅದು ಬೇಜಾರಾಯಿತು. ಈಗ ಕೊಟ್ಟಿದ್ದೀನಿ. ಈಗ ಬೇಜಾರಾದಾಗ ಬಿಸಾಕ್ತಾ ಇರ್ತಾಳೆ. ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಟಾಯ್ಸ್. ಬೇಜಾರಂತ ಒಂದೊಂದು ಬಿಸಾಕ್ತಾ ಇರ್ತಾಳೆ, ಒಂದೊಂದು ಹೊಸ ಹಾಕಿ ಕೊಡ್ತಾರೆ. ಅವಿ ಏನು ಮಾಡಬೇಕು? ಗೋವಾದಲ್ಲಿ ಮಾಡ್ತೀಯ, ಕರ್ನಾಟಕದಲ್ಲಿ ಮಾಡ್ತೀಯಾ? ಎಲ್ಲಿ ಮಾಡ್ತೀಯ? ಕನ್ನಡ ಅಲ್ಲ, ಕರ್ನಾಟಕದಲ್ಲಿ ಮಾಡ್ತೀಯಾ? ಅವಿ ಗೋವಾದಲ್ಲಿ ಸುಸು ಮಾಡ್ತೀಯಾ, ಕರ್ನಾಟಕದಲ್ಲಿ ಸುಸು ಮಾಡ್ತೀಯಾ? ವೆಲ್ಕಮ್ ಟು ಗೋವಾ ಅಂತ ಇದೆ. ವೆಲ್ಕಮ್ ಟು ಗೋವಾ. ಥ್ಯಾಂಕ್ ಯು ಫಾರ್ ವಿಸಿಟ್. ವೆಲ್ಕಮ್ ಟು ಗೋವಾ. ಏನಾಗಿ ವೆಲ್ಕಮ್ ಟು ಗೋವಾ. ಎಲ್ಲಿ ಹೋಗ್ತಿದ್ದೀವಿ? ಅಲ್ಲ ಮುಷ್ಟೇ ಏನು ಹೇಳ್ಕೊಟ್ಟಿದ್ದೆ ನಿನಗೆ? ಏನಂತ ಹೇಳ್ಕೊಟ್ಟಿದ್ದ ನನಗೆ? ಹಂಗಲ್ಲ ಅವಿ, ಗೋವಾ. ಎಲ್ಲಿ ಹೋಗ್ತಿದ್ದೀವಿ ಅವಿ? ಓಕೆ ಮಾಡ್ತಿಲ್ಲ. ಎಲ್ಲಿ ಹೋಗ್ತಿದ್ದೀವಿ ಅವಿ? ವೆಲ್ಕಮ್ ಟು ಗೋವಾ. ಚೆಕ್ ಪಾಯಿಂಟ್ ಬಂತು ನೋಡಿ. ಮಾಡ್ಕೊಂಡವಳೆ ಅತಿ ಸ್ವಲ್ಪ ಹೊತ್ತು ಗರಟಿ ಮಾಡೋದು ಮಾಡ್ಕೊಂಡು ಅವನಿಗೆ ಎದ್ದವನೆ
ಥರ ಆಗ್ತೈತೆ ನನಗೆ. ಅದೇ ಏನು ನೀರಾಗ ಕಳ್ಸ ಸಿಕ್ಸಾಕ ಏನಂತಾರದನ್ನ ಹಾಂ ಅಲ್ವೋ ನಾವು ಬಂದಿದ್ದು ಪಾತ್ರೆಗೆ ಏನಂತಾರೆ ಘಾಟ್ ಸೆಕ್ಷನಲ್ಲಿ ಬಂದಿದ್ದು. ಈಗ ಬೆಟ್ಟ ಹತ್ತಿ ಬೆಟ್ಟ ಇಳಿದು ಬಂದಿದ್ದು. ಹಾಂ ಲೆಫ್ಟ್ ರೈಟ್ ಒಳಗೆ ಗುಮ್ ಅನ್ಸ್ಕೊಂಡ್ ಬಂದೆ ಅಂತ ಹೇಳ್ತಾವ ನಾನು. ತೋಳ ಮರಿ ಕಾಣಿಸ್ತಿತ್ತು ಅವನಿಗೆ. ತೋಳ ಅಂತ ಹೇಳ್ತಾನೆ. ಎರಡು ಕಾಣಿಸ್ತಿತ್ತು. ನೋಡ್ತಾ ಇದ್ದೀನಿ. ಸಮುದ್ರ ತೆಂಗಿನಕಾಯಿ ಮರ ತೆಂಗಿನಕಾಯಿ ಗಿಡ ಈಗ ಗೋವಾಚಿನಿ ಪಾಟೆ ಸೊ ಇವಳು ಆ್ಯಕ್ಚುಲಿ ವಾಮಿಟ್ ಮಾಡ್ತಾಳೆ ಅಂತ ಅನ್ಕೊಂಡ್ರಿ. ಇವಳು ಏನು ವಾಮಿಟ್ ಮಾಡಿಲ್ಲ ಸದ್ಯ ಘಾಟ್ ಸೆಕ್ಷನಲ್ಲಿ. ಅವನು ವಾಮಿಟ್ ಮಾಡ್ದ. ಅವನು ಫಸ್ಟ್ ಘಾಟ್ ಸೆಕ್ಷನ್ ಅವನಿಗೆ ಇರೋದಿದ್ದು ನಾವು ಫಸ್ಟ್ ಟೈಮ್ ಅವನ್ನ ಕರ್ಕೊಂಡು ಕೊಡೈಕೆನಾಲ್ಗೆ ಹೋಗಿದ್ವಿ. ಯಾವಾಗ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ವಿ ಬೆಳಿಗ್ಗೆ ವಾಪಸ್ ಬರೋ ಲೆಫ್ಟ್ ರೈಟ್ ಅಂತ ಫುಲ್ ಎಲ್ಲ ವಾಮಿಟ್ ಮಾಡ್ಬಿಟ್ಟಿದ್ದ ಅವನು. ಇವಳು ಫುಲ್ ಎಲ್ಲ ವಾಮಿಟ್ ಮಾಡ್ಬಿಟ್ಟಿದ್ದ. ಬಟ್ ಇವಳು ವಾಮಿಟ್ ಮಾಡಿದ್ದ ಸದ್ಯಕ್ಕೆ. ಅಷ್ಟೊಂದು ಸ್ವಲ್ಪ ಸ್ಲೋಗೆ ಬಂದ ಕೈ ನಡೆಯಿದೆ. ಆಲ್ ಫೈನ್ and ended in Goa. Hey, Sunera. ಗೊತ್ತು ನಂಗೆ ಎಲ್ಲ ಫೀಚರ್ಸ್ ಇರೋದು. ಯು ನೀಡ್ ಟು ಶೋ ವ್ಲಾಗ್ ಮಾಡಿ ತೋರಿಸ್ಬೇಕಾ? ಜಾಸ್ತಿ ಟರ್ನ್ ಮಾಡಲ್ಲ, ಟರ್ನ್ ಮಾಡ್ಬಿಟ್ಟಲ್ಲ. ಏನೇ ಇವಾಗ ಒಂದು 30 ಮಿನಿಟ್ಸ್ ಇನ್ನೊಂದು ತೋರಿಸಿ ಜಲ್ಲಿ ತೋರಿಸು ಜಲ್ಲಿ 2ರಿಂದ ಸರಳ ಆಗ್ತೈತಿ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ರೀಚ್ ಆಗಿತ್ತು ಇಷ್ಟೇ. ಪಿಜ್ಜಾ ಮಾಡಿದ್ಯಪ್ಪ? ಓಕೆ. ಅವಾಗಿಂದ ಡಿಜೆ ಆಗಿದ್ದೀನಿ ನಾನು.
ಚಾದ್ವಿ ರಿಸೆಪ್ಷನ್. ಎಲ್ಲ ಸೆಟ್ಲ್ ಆಗ್ಬಿಟ್ಟು ಮೊದಲು ನೋಡ್ಕೊಂಡು ಕೆಂಪಿ ಮಲಗಿದ್ಲು. ಅವರಿಬ್ರು ಹೋಗಿದ್ದಾರೆ ಬೀಚಲ್ಲಿ. ಅವಿ ಇಲ್ಲ ಹಾಕತ್ತಿದ್ದಾನೆ. ದಿಸ್ ಇಸ್ ಅವಿ. ಇಲ್ಲಿವರೆಗೂ ಹೇಳ್ತಾನೆ ಇಲ್ಲ ಹೇಳ್ತಾನೆ. ರೂಮಿಗೆ ಬಂದ್ವಿ, ಚೆಕ್ಕಿನೂ ಮಾಡಿದ್ವಿ. ಮಲ್ಕೊಂಡಿದ್ದೆ ಒಂಚೂರು ಅವಾಗಿಂದ ಚೆಕ್ಕಿಂಗ್ ಮಾಡೋಷ್ಟ್ರಲ್ಲಿ ಸೋ ಟಯರ್ಡ್. ನನ್ನ ವಾಯ್ಸ್ ಕೇಳಿಸಿದೆ ಇವಾಗ ಗೊತ್ತಿಲ್ಲ, ಅದು ಎದುರುಗಡೆ ಸಿ ಇದೆ, ಸೊ ಮೋಸ್ಟ್ಲಿ ಕೇಳಿಸ್ತಿರೋದು ಅದು ನಮ್ಮ ವಾಯ್ಸಿಗೆ. ವಾಯ್ಸ್ ಓವರ್ ಆ್ಯಡ್ ಮಾಡ್ತೀನಿ. ಬಾಲ್ಕನಿ ಹೆಲೋ. ಬಿಸಿನೀರು ಕಾಯಕ್ಕಿಟ್ಟು ಅದು ಸೌಂಡ್ ಕೇಳಿಸ್ತಿರ್ಬೋದು. 1-2:30 ಹೆಂಗೆ ಚೆಕ್ಕಿನ ಆದ್ವಿ. ಸೊ ಚೆಕ್ಕಿನ ಆಗಿ ಏನೇನೋ ಕತೆ ಐತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ ರೂಮ್ ಏನು ಬುಕ್ ಮಾಡಿದ್ವಿ ಅದು ನಮ್ಗೆ ಇಷ್ಟ ಆಗಿಲ್ಲ ಅಷ್ಟೊಂದು. ಮತ್ತು ರೂಮ್ ಚೇಂಜ್ ಮಾಡಿ ಊಟ ಮಾಡಿ ರೆಸ್ಟೋರೆಂಟಲ್ಲಿ ಊಟ ಮಾಡಿ ಊಟ ಮಾಡೋಕ್ಕೆ ಹೋದ್ವಾ, ಅಲ್ಲಿ ಇವ್ರು ಹೇಳೋದು ಅವ್ನು ಹೇಳೋದು. ಅವನು ಓಡ್ತಾ ಇದ್ದ, ಅವನು ಪೂಲ್ ನೋಡ್ದ, ಬೀಚ್ ನೋಡ್ದ, ಫಿಕ್ಸ್ ಆಗ್ಬಿಟ್ಟು ಆಟಾಡಬೇಕು ಅಲ್ಲೋಗೋಣ ಅನ್ನೋದು. ಇವಳು ಅಳೋದು, ಹಿಂಗೆ ಮಾಡ್ಕೊಂಡು ಊಟ ಮಾಡೋಕ್ಕೂ ಆಗಲಿಲ್ಲ ಸರಿಯಾಗಿ, ಏನೂ ಮಾಡೋಕ್ಕಾಗಿಲ್ಲ. ಫೈನಲಿ ಅವಳು ಮಲ್ಕೊಂಡ್ಳು. ಸೊ ಅವನ್ನ ಬೀಚಿಗೆ ಕರ್ಕೊಂಡು ಹೋದ ಅವನು. ಸೊ ಮಲ್ಕೊಂಡ ಟೈಮಲ್ಲಿ ಇವಾಗ ನಾನು ಮತ್ತೆ ಚೇಂಜ್ ಆಗಿ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಈ ಟೈಮಲ್ಲಿ ಪಾಪಗೆ ರಾಗಿ ಸರಿ ಮಾಡೋಣ, ತಿನ್ಸೋಣ ನೋಡೋಣ ಅಂತ ಬಿಸಿನೀರಲ್ಲಿ ರಾಗಿ ಸರಿ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಸೊ ಕೆಟಲಲ್ಲಿ ಬಿಸಿನೀರು ಕಾಯಿಸ್ಕೊಂಡೆ. ಸೊ ನೋಡೋಣ ಹೆಂಗೆ ಬರುತ್ತೆ, ತೋರಿಸ್ತೀನಿ ರೀ. ಚೆನ್ನಾಗಿ ಬರುತ್ತಾ, ತಿನ್ನಿಸ್ಬೋದಾ ಇಲ್ವಾ ಏನೋ ನೋಡ್ಕೊಂಡು ನೋಡೋಣ ಏನು ಮಾಡೋದು ಅಂತ. ಬಿಸಿನೀರು ಫುಲ್ ಕಾದಿದೆ, ಹೊಗೆ ಬರ್ತಾಯಿತ್ತು ನೋಡಿ. ಓಕೆ ಸೊ ಇಲ್ಲಿ ಪೌಡ್ರಿದೆ, ಅಲ್ಲಿ ಸಕ್ಕರೆ ಇದೆ, ಸಾರಿ ಬೆಲ್ಲ ಇದೆ. ಎರಡನ್ನು ಸ್ವಲ್ಪ ಹಾಕೊಳ್ಳೋಣ. ಫಸ್ಟ್ ಟೈಮ್ ನಾನು ಬಿಸಿನೀರಲ್ಲಿ ಮಾಡೋಣ ಅಂತ ಟ್ರೈ ಮಾಡ್ತಿರೋದು. ಬೆಳಗ್ಗೆಯಿಂದ ಫ್ರೂಟ್ಸು ನಿಬ್ಬರ್ಗೆ ಹಾಕ್ಬಿಟ್ಟು ಫ್ರೂಟ್ಸ್ ಕೊಟ್ಟಿದ್ದೆ, ಫ್ರೂಟ್ಸ್ ತಿಂದಿದ್ದು, ಮತ್ತು ಫ್ರೂಟ್ಸ್ ಜ್ಯೂಸ್ ಕುಡಿಸಿದ್ದೆ ಅಷ್ಟೇ. ಸೊ ಅದು ಬಿಟ್ಬಿಟ್ಟು ಅವಳಿಗೆ ಇದೊಂದು ಸಲ ರಾಗಿ ಸರಿ ತಿನ್ನಿಸಿದ್ರೆ ಒಂದು ಸಲ ಸಮಾಧಾನ ನಮಗೆ. ಈಚೆ ಪೌಡ್ರುಗಳೆಲ್ಲ ಸಿಗುತ್ತೆ. ಸೊ ಇವಾಗ ನನಗೆ ಏನೂ ಸಿಕ್ಕಿಲ್ಲ ಅಂದರೆ ಮೋಸ್ಟ್ಲಿ ಅದನ್ನೇ, ಇದು ಮಾಡೋಕ್ಕಾಗಿಲ್ಲ ಅಂದರೆ ಮೋಸ್ಟ್ಲಿ ಅದನ್ನೇ ಟ್ರೈ ಮಾಡಬೇಕು. ಸೊ ಟ್ರೈ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಹಾಕ್ಕೊಂಡಿಷ್ಟೇ ಸಾಕು. ಮೋಸ್ಟ್ಲಿ ಇದು ಬ್ರೌನ್ ಬೆಲ್ಲ, ಇದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋ, ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಒಂಚೂರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ತಡೀರಿ. ಐ ನೀಡ್ ಬೋತ್ ದ ಹ್ಯಾಂಡ್ಸ್. ಮಿಕ್ಸ್ ಮಾಡ್ಕೊಂಡೆ ಇದಕ್ಕೆ ಬಿಸಿನೀರು ಹಾಕೋಣ. ಇನ್ನೊಂದು ಸಲ ಬಿಸಿ ಮಾಡೋಣ. ಬಿಸಿ ಇರಬೇಕು ಈಗ ಹಾಕೋಕ್ಕೆ. ಒಳ್ಳೆ ಒಂದು ಮಿರರ್ ಕೊಟ್ಟಿದ್ದಾರೆ. ಎರಡು ಸಲ ಬಿಸಿ ಮಾಡ್ತಾಯಿದ್ದೀನಿ. ಫುಲ್ ಮಳ್ತಾ ಇದೆ ಅನ್ಸುತ್ತೆ, ಹೊಗೆ ಹೋಗ್ತಾಯಿದೆ. ಮಳ್ತಾ ಇರೋ ನೀರನ್ನ ತಗೊಂಡು ಹಾಕೋಣ. ಸಾಕು ಮಿಕ್ಸ್ ಮಾಡೋಣ. ಅದು ಆ್ಯಕ್ಚುಲಿ ಆಲ್ರೆಡಿ ಕೆಳಗಡೆ ಕಚ್ಕೊಂಡೇ ಬಿಡ್ತು. ಹಿಂಗಾಗಿದೆ. ಫುಲ್ ಬೆಂದಿಲ್ಲ ಅನ್ನೋ ಫೀಲಿಂಗ್ ನನಗೆ. ಸೊ ಐ ಡೋಂಟ್ ಥಿಂಕ್ ಸೊ ಇದನ್ನು ತಿನ್ಸೋಕ್ಕಾಗಲ್ಲ ಅನಿಸುತ್ತೆ.
ಇನ್ನೂ ನೀಟಾಗಿ ಬೇಯಬೇಕು, ಇನ್ನೂ ಬೆಂದಿಲ್ಲ ನೀಟಾಗಿದು. ಮೋಸ್ಟ್ಲಿ ತಿನ್ಸೋದಿಲ್ಲ. ಫುಲ್ ಬಿಸಿ ಅಂತೂ ಇದೆ, ಬಟ್ ಇನ್ನೂ ಬೆಂದಿಲ್ಲ ನೀಟಾಗಿ. ನಮ್ಮ ಮನೇಲಿ ಮಾಡೋ ಥರ ಅನ್ನಿಸ್ತಾ ಇಲ್ಲ ಇದು. ಸೊ ಅವನಿಗೆ ಅವ್ನಿಗೆ ತೊಗೊಂಡೋಗಿ ಕೊಡ್ತೀನಿ, ಕಲಿಸ್ಬಿಟ್ಟು ಮೋಸ್ಟ್ಲಿ ಮಾಡಿಕೊಡಪ್ಪ ಅಂತ ಕೊಡ್ತೀನಿ, ಟ್ರೈ ಮಾಡ್ತೀನಿ. ಏನು ಮಾಡ್ತಾನೆ ಮೋಸ್ಟ್ಲಿ ಮಾಡಿಕೊಡ್ತಾರೆ, ಏನಿಲ್ಲ. ಸೊ ಆಮೇಲೆ ತಿನ್ಸೋಣ. ಸೊ ಇದಂತೂ ತಿನ್ಸೋದಿಲ್ಲ ನಾನು, ಐ ಡೋಂಟ್ ಥಿಂಕ್ ಸೊ. ನೋಡಿ ಬೆಂದೇ ಇಲ್ಲ, ಹಂಗೆ ಇದೆ. ಬೇಯ್ದಿಲ್ವನು, ಬೆಂದಿಲ್ಲ, ತಿನ್ಸೋಕ್ಕಾಗೋದಿಲ್ಲ ಈ ಥರ. ಹೊಟ್ಟೆನೂ ಬಂದ್ಬಿಡುತ್ತೆ ಅವ್ನಿಗೆ. ಸೊ ಆಗಲೇ ರಾಗಿ ಸರಿ ಮಾಡೋಕ್ಕೆ ಟ್ರೈ ಮಾಡಿದ್ವಲ್ಲ, ಅದು ವರ್ಕ್ ಆಗಿಲ್ಲ. ಸೊ ಮತ್ತೆ ಹೋಗಿ ಆ ರೆಸ್ಟೋರೆಂಟ್ಗೆ ಕೊಡೋಕ್ಕಾಗೋದಿಲ್ಲ, ಬಿಕಾಸ್ ದೇ ಆರ್ ಟೂ ಬಿಸಿ. ಸೊ ಮಾಡಿಕೊಡೋದಿಲ್ಲ ನೀಟಾಗಿ. ಕಡಿಮೆ ಜನ ಆ ಥರ, ತುಂಬ ಜನ ಇರ್ತಾರೆ, ಸಪ್ರೇಟ್ ರೆಸ್ಟೋರೆಂಟ್ ಎಲ್ಲ ಇದೆ. ಅದಕ್ಕೆ ಬೇರೆ ಆಪ್ಷನ್ ಏನು ಅಂತ ನೋಡ್ತಿರುವಾಗ ಸರಿ ಅಂದ್ಬಿಟ್ಟು ಮೆಡಿಕಲ್ ಶಾಪಲ್ಲಿ ಫಾರ್ಮಲ್ ಅಥವಾ ಸಿರ್ಲ್ಯಾಕ್ಸ್ ಬರುತ್ತಲ್ಲ, ಸೊ ಅದನ್ನ ತಗೋಣ ಅಂತ ಬಂದ್ವಿ. ಸೊ ಇಲ್ಲೊಂದು ತಗೊಂಡ್ವಿ. ಇದು ಅಲ್ಲಿಂದ ಒಂದು 20 ಮಿನಿಟ್ಸ್ ಬಂದ್ವಿ ಮುಂದೆ ತಗೊಳಕ್ಕೆ ಅಂತ. ಸೊ ಈ ಸಿರ್ಲ್ಯಾಕ್ಸ್ನ ತಗೊಂಡೆ, ಬಟ್ ಇದೇನು ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಇವಾಗ ಫಾರ್ಮುಲಾನೇ ತಗೊತಿದ್ದೀವಿ. ಸಿಮ್ಯಾನಿಗೆ ತೋರಿಸ್ತೀನಿ ಬರ್ರಿ, ಅದು ಬ್ರ್ಯಾಂಡ್ ಯಾವುದು ಅಂತ. ಸೊ ಅದು ಸ್ವಲ್ಪ ಇಂಟರ್ನೆಟಲ್ಲಿ ರಿವ್ಯೂಸ್ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು. ಓಕೆ, ಆ ಬ್ರ್ಯಾಂಡ್ ತಗೋಣ ಅಂದ್ಬಿಟ್ಟು ಒಂದು ಬ್ರ್ಯಾಂಡ್ ಸಿರ್ಲ್ಯಾಕ್ಸ್ ತಗೊಂಡಿದ್ದೀವಿ. ಬಂದು ತೋರಿಸ್ತೇನೆ, ಸಿಂಗಲ್ ತಗೋ ಬಿಲ್ ಪೇ ಮಾಡ್ತಿದ್ದಾನೆ. ಇಲ್ಲಿ ಅಪೋಲೋ ಅಲ್ಲಿ ಎಂಟ್ರೆನ್ಸ್ ಇದೆ, ಇಟ್ಟಿದ್ದಾರೆ, ಎಷ್ಟೊಂದಿಟ್ಟಾರೆ. ಇದನ್ನು ತಗೊಂಡಿದ್ದು ಸಿಮಿಲಾಕ್ ಅಂತಾನೇನು, ಸ್ಟೇಜ್ 2. ಏನಾಯ್ತು ಹಿಂದೆನಾ? ಸಿಮಿಲಾಕ್ ಸ್ಟೇಜ್ 2 ಇದನ್ನು ತಗೊಂಡಿದ್ದು. ಸಿಮಿಲಾಕ್ ಅಡ್ವಾನ್ಸು, ನೋ ಆಯಿಲು ಏನೋ ಹಾಕಿದ್ದಾರೆ. ಸ್ಟೇಜ್ 2 from 6 months to 12 months ಅಬಾಟ್ ಕಂಪ್ನಿಗೆ ಇದನ್ನು ತಗೊಂಡಿದ್ದು. ಟೆನ್ಷನ್ ಹಾಕೊಂಡಿದ್ದೀವಿ. ಎಲ್ಲ ಕೆ ಜಿ ಅದನ್ನೇ ತಿನ್ಸೋಣ ಅಂತ ಅನ್ಕೊಂತಿದ್ದೀವಿ. ಅಟ್ಲೀಸ್ಟ್ ಒಂದು ವೀಕ್ ಅಷ್ಟೇ. ಐ ನೋ ಸಿರ್ಲ್ಯಾಕ್ಸ್ ಆರ್ ಫಾರ್ಮುಲಾಸ್ ಆರ್ ನಾಟ್ ಗುಡ್ ಅಂತ, ಬಟ್ ಟ್ರಾವೆಲ್ ಮಾಡ್ತಿರುವಾಗ ಅಫ್ಕೋರ್ಸ್ ಫ್ರೂಟ್ಸು ಜಾಸ್ತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಒನ್ ಟೈಮ್ ಅಟ್ಲೀಸ್ಟ್ ಏನಾದರೂ ಕೊಡಲೇಬೇಕು, ಸಾಲಿಡ್ಸು, ಪ್ರಾಪರ್ ಸಾಲಿಡ್ನ. ಸೊ ಇಲ್ಲಾಂದ್ರೆ ಅಳ್ತಾ ಇರ್ತಾಳೆ ಅವಳು. ಇದು ನೋಡಿಲ್ಲ, ಕ್ಯಾರೆಟ್ ಕಟ್ಟಿದ್ದೀನಿ, ಕ್ಯಾರೆಟ್ ಆಯ್. ಸೊ ಯಾ ದಟ್ ಈಸ್ ಅಪ್ಡೇಟ್. ಸೊ ಅದಾದಮೇಲೆ ಹಂಗೆ ಒಂದು ಸ್ವಲ್ಪ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗ್ಬಿಟ್ಟು ಮಲ್ಕೋಬೇಕು. ಆ್ಯಕ್ಚುಲಿ ಹಿಂಗೆ ಬೆಳ್ತೀನಿ ಏನಾದ್ರು ಲೈಟಾಗಿ ತಿನ್ಕೊಂಡು ಹೋಗಿ ಮಲ್ಕೊಂತೀವಿ. ಇಲ್ಲಿ ರೂಮ್ಗೆ ಊಟ ಮಾಡ್ಕೊಂಡಿದ್ವಿ. ಸೊ ಹಿಂಗೆ ಡೇ 2 ಎಂಡ್ ಆಗುತ್ತೆ. ಸೊ ಇವತ್ತು ಟ್ರಾವೆಲ್ ಆಯಿತು ಮೋಸ್ಟ್ಲಿ. ಸೊ ಅವ್ರು ಸ್ವಲ್ಪ ಬೀಚಲ್ಲಿ ಆಟ ಆಡಿದ್ರು, ನೀವು ಮಲ್ಕೊಂಡಿದ್ರು ಅಂತ ಬೀಚ್ಗೆ ಹೋಗೋಕ್ಕಾಗಿಲ್ಲ. ಸೊ ನಾಳೆ ಬೆಳಗ್ಗೆ ಬೀಚ್ಗೆ ಹೋಗೋಣ. ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗಿ ಸ್ಟಾರ್ಟ್. ಇನ್ನು ಒಂದು 3-4 ಡೇಸ್ ಇರೋದ್ರಿಂದ ಸೊ ಇಟ್ ಇಸ್ ಫೈನ್. ಸೊ ಇವತ್ತು ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ. ಸೊ ನಾಳೆ ನೋಡೋಣ, 1-2 ರೆಸ್ಟೋರೆಂಟ್ ಈಚೆ ಹೋಗಿ ಮೋಸ್ಟ್ಲಿ ತಿನ್ನೋದು, ಈಚೆ ಹೋಗೋದು ತಿನ್ನೋದು. ನಾವು ಬುಕ್ ಮಾಡಿದ್ದೀವಲ್ಲ ರೆಸಾರ್ಟು, ಸೊ ಆ ರೋಡೇ ಫುಲ್ ಶಾಪಿಂಗ್ ಇದೆ. ಸೊ ಅಲ್ಲಿ ನೋಡೋಣ, ಯಾವಾಗ ಶಾಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದು ಬಿಟ್ಟರೆ ಇಟ್ಸ್ ಆಲ್ ಅಬೌಟ್ ಲೈಕ್ ಬೀಚ್ಗೆ ಹೋಗೋದು, ಬೀಚಲ್ಲಿ ಆಟ ಆಡೋದು, ಊಟ ಮಾಡೋದು. ಸೊ ಮೋಸ್ಟ್ಲಿ ಇಷ್ಟೇ. ಸೊ ಇನ್ನು ಅಡ್ವೆಂಚರ್ ಎಲ್ಲ ಟ್ರೈ ಮಾಡೋಕ್ಕಾಗೋದಿಲ್ಲ. 4 ಜನ ಅಷ್ಟೇ ಬರೋದ್ರಿಂದ ಜಸ್ಟ್ ಚಿಲ್ ಟ್ರಿಪ್ ಇದು. So yeah, that's all for this video guys. Thank you so much. In the video, okay? Love you. Bye.